80 ಕಿಲೋಮೀಟರ್ವರೆಗೂ ರೇಂಜ್ ಕೂಡ ಬರುವಂಥದ್ದು. ಆ್ಯಂಡ್ ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು ಆಲ್ಮೋಸ್ಟ್ 65 ತನಕ ಇರುವಂಥದ್ದು. ಆ್ಯಂಡ್ ಲುಕ್ಸ್ ನೋಡಿ ಎಷ್ಟು ಸಕ್ಕದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆಲ್ದೋ ಇದು ವಿತಿನ್ 1 lakh ಬರುವಂತಹ ಒಂದು ಗಾಡಿ ಆಗಿದ್ದರೂ ಕೂಡ ಮಾರ್ಕೆಟಲ್ಲಿ ಸಿಗುವಂಥ ಒಂದು ಎಕ್ಸ್ಪೆನ್ಸಿವ್ ಗಾಡಿ ಅಥವಾ ಪ್ರೀಮಿಯಂ ಗಾಡಿಗಳಿಗಿಂತ ಏನು ಕಡಿಮೆ ಇಲ್ಲ. ನಾನ್ ರಿಜಿಸ್ಟರ್ಡ್ ವೆಹಿಕಲ್ ಅಂದರೆ ಇದೊಂದೇ ಬ್ರ್ಯಾಂಡೆಡ್ ವೆಹಿಕಲ್ ಸರ್. ಆಂಪಿಯರ್ ರಿಯೋ ಅಂತ ಇರೋ ವೆಹಿಕಲ್. ನೀವು ಇದು ಜಸ್ಟ್ ಪ್ರೈಸ್ ಕೂಡ ನಿಮಗೆ ತುಂಬ ಕಡಿಮೆ ಬೆಲೆ ಇದೆ, 59,900 ರೂಪಾಯಿ ಅಷ್ಟೇ ಸರ್ ವೆಹಿಕಲ್ ಇದು. ಸಿಟಿ ಸ್ಪೀಡ್ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಇದೊಂದೇ ಗಾಡಿ ರೆಕಾರ್ಡ್ ಮಾಡಿರೋದು. ಬೆಂಗಳೂರಿಂದ ಡೆಲ್ಲಿವರೆಗೂ ಆಲ್ಮೋಸ್ಟ್ 2000+ ಕಿಲೋಮೀಟರ್ ಓಡಿರುವಂತಹ ಏಕೈಕ ಗಾಡಿ ಆಂಪೈರ್ ಮ್ಯಾಗ್ನಸ್ಸು. ಇನ್ನೊಂದು ಅಡ್ವಾನ್ಸ್ ಫೀಚರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ, ಲಿಂಪ್ ಮೋಡ್ ಅಂತ. ಆ ಲಿಂಪ್ ಮೋಡ್ ಅಂದ್ರೆ ಏನಂದರೆ, ಅರೌಂಡ್ ಈಗ ನೀವು ನೋಡಿ 100% ಚಾರ್ಜ್ ಮಾಡಿರ್ತೀರಾ, ಅರೌಂಡ್ 85% ಖಾಲಿಯಾಗಿ ಹೋಗಿರುತ್ತೆ ಚಾರ್ಜಿಂಗು, ಅರೌಂಡ್ 15% ಇರುತ್ತೆ. ಆವಾಗ ನಿಮ್ಗೆ ಇಮಿಡಿಯೇಟಾಗಿ ಲಿಂಪ್ ಮೋಡ್ ಅಂತ ಆ್ಯಕ್ಟಿವೇಟ್ ಆಗುತ್ತೆ. ಏನಕ್ಕೆ ಅಂದರೆ ಆ 15 ಕಿಲೋಮೀಟರ್ ರೇಡಿಯಸಲ್ಲಿ ಹೋಗಿ ಚಾರ್ಜ್ ಹಾಕ್ಬೋದು. ಆವಾಗ ಜಸ್ಟ್ ನಿಮಗೆ 25 to 30 ಸ್ಪೀಡಲ್ಲಿ ಮೂವ್ ಆಗುತ್ತೆ ವೆಹಿಕಲ್ಲು. ಆ 15 ಕಿಲೋಮೀಟರ್ಸ್ ರೇಂಜಲ್ಲಿ ನೀವು ಹೋಗಿ ಚಾರ್ಜ್ ಮಾಡ್ಕೊಳ್ಳಿ ಅಂತ ಫಸ್ಟ್ ಇಂಡಿಕೇಟ್ ಮಾಡುತ್ತೆ ಸರ್. ನೀವೇನಾದರೂ 1 lakh ಅರೌಂಡಲ್ಲಿ ಇಲ್ಲ 1 ಲಕ್ಷಕ್ಕಿಂತ ಕಡಿಮೆ ಎಲೆಕ್ಟ್ರಿಕ್ ವೆಹಿಕಲ್ನ ನೋಡ್ತಾ ಇದ್ರೆ ಆಂಪೇರ್ ಅವ್ರದ್ದೇ ಬೆಸ್ಟಲ್ಲೇ ಬೆಸ್ಟ್ ವೆಹಿಕಲ್ಸು. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಇನ್ನೊಂದು ಲುಕ್ಸ್ ಚೆನ್ನಾಗಿದೆ, ಫೀಚರ್ಸ್ ಚೆನ್ನಾಗಿದೆ, ರೇಂಜು ಕೂಡ ಚೆನ್ನಾಗಿದೆ. ಆಂಪೇರ್ ರಿಯೋ ಅಂತ ನೋಡ್ತಾ ಇದ್ದೀರಾ. ಸೊ ಇದು ಬಂದ್ಬಿಟ್ಟು ನಿಮಗೆ 70 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಆ್ಯಂಡ್ ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 59,900 ರೂಪಾಯಿ. ಅದೇ ಥರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದ್ಬಿಟ್ಟು ಮ್ಯಾಗ್ನಸ್ ಅಂತ, ಮ್ಯಾಗ್ನಸಲ್ಲಿ ನಿಯೋ ಅಂತ ಬರುತ್ತೆ. ಸೊ ಇದು 80 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ, ಅಂದರೆ ರೇಂಜ್ ಬರುತ್ತೆ. ಇದರ ಪ್ರೈಸಿಂಗ್ ಬಂದ್ಬಿಟ್ಟು ಬರೀ 79,999 ರೂಪಾಯಿ. ಅದೇ ಥರ ಒಂದು ಅರೌಂಡ್ 1 lakh ನಿಮಗೆ ಗಾಡಿ ಬೇಕು ಅಂತ ಹೇಳಿದ್ರೆ ಮೋರ್ ದೆನ್ 100 ಕಿಲೋಮೀಟರ್ ಮೈಲೇಜ್ ಕೊಡುವಂತಹ ಗಾಡಿ ಆ್ಯಂಡ್ ಫೀಚರ್ಸು ಕೂಡ ಅಲ್ಟಿಮೇಟ್ ಆಗಿರುವಂತಹ ಗಾಡಿ ಅಂತ ಹೇಳಿದ್ರೆ ಇದು ನೆಕ್ಸಸ್ಸು. ತುಂಬಾ ಸ್ಮಾರ್ಟು, ಸೇಫ್ಟಿ ವೈಸ್ ಚೆನ್ನಾಗಿದೆ ಆ್ಯಂಡ್ ಕಂಫರ್ಟ್ ಇದೆ, ಎಲ್ಲ ಇರುವಂತಹ ಗಾಡಿ. ಜಸ್ಟ್ 1,09,900 ರೂಪಾಯಿಗೆ ಸಿಗ್ತಿರುವಂಥದ್ದು. ಬನ್ನಿ ಈ ಗಾಡಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಂದಿರೋದು ಬಂದ್ಬಿಟ್ಟು BMS E Wheelsಗೆ. ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ BMS E Wheels ಕಡೆಯಿಂದ ರಘು ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್. ಸರ್ ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ ಸರ್. ಹೇಳಿ ಸರ್. ತಿಳಿಸ್ಕೊಡಿ, ಏನಕ್ಕೆ ನಮ್ಮ ವೀಕ್ಷಕರು ಆಂಪೇರ್ ವೆಹಿಕಲ್ಸ್ನ ತಗೋಬೇಕು ಅಂತ ಹೇಳ್ಬಿಟ್ಟು. ಸರ್ ಆಂಪಿಯರ್ ಎಸ್ಪೆಷಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅರೌಂಡ್ 16+ ಇಯರ್ಸಿಂದ ಮಾರ್ಕೆಟಲ್ಲಿದ್ದಾರೆ. ಇವತ್ತವರೆಗೂ ನೀವು ಟ್ರಸ್ಟೆಡ್ ಕಂಪ್ನಿ ಇದು ಬಂದು, ನೀವು ಯಾವುದೇ ಆಂಪಿಯರ್ ವೆಹಿಕಲ್ ತೊಗೊಳ್ಳಿ, ಆರಾಮಾಗಿ ಟ್ರಸ್ಟೆಡ್ ನೀವು ಮಾಡಿ ಆರಾಮಾಗಿ ವೆಹಿಕಲ್ ತೊಗೊಬೋದು ಸರ್. ಈ ನಮ್ಮ ಆಂಪಿಯರ್ ಶೋರೂಮ್ ಬಂದು ನಮಗೆ ಈಗ ಸದ್ಯಕ್ಕೆ ರಾಜಾಜಿನಗರದಲ್ಲಿ ಹೊಸದಾಗಿ ಓಪನ್ ಆಗಿದೆ. ಮತ್ತು ನಮ್ಮದು ಇನ್ನೊಂದು ಶೋರೂಮ್ ಇದೆ, ಬಗಲ್ಗುಂಟೆಲ್ಲೊಂದು ಇದೆ ಸರ್. ಈ ವೆಹಿಕಲ್ ಈಗ ಸದ್ಯಕ್ಕೆ ನಮಗೆ ಒಂದು ಒಳ್ಳೆ ಗುಡ್ ಆಫರ್ ಕೊಟ್ಟಿದ್ದಾರೆ ಕಂಪ್ನಿಯಿಂದ. ನಾನು ನಿಮಗೆ ಪ್ರತಿ ವೆಹಿಕಲ್ ತೋರಿಸ್ತೀನಿ ಮತ್ತು ಒಳ್ಳೆ ಆಫರ್ ನಡೀತಾ ಇದೆ ಸರ್. ಈಗ ಪ್ರತಿ ಕಸ್ಟಮರ್ಗೂ ಒಂದು ಟ್ರಸ್ಟೆಡ್ ವೆಹಿಕಲ್ ತೊಗೋಬೇಕಂತ ಇರುತ್ತೆ. ಆ ವೆಹಿಕಲ್ ನಮ್ಮ ಆಂಪಿಯರ್ ವೆಹಿಕಲ್ಸಲ್ಲಿದೆ ಸರ್. ನಾನು ನಿಮಗೆ ತೋರಿಸ್ತೀನಿ, ಒಂದೊಂದು ವೆಹಿಕಲ್ ಕೂಡ ನಿಮಗೆ ತೋರಿಸಿ ನಾನು ನಿಮಗೆ ತೋರಿಸ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ವೇರಿಯಂಟು ಸರ್. ಮತ್ತು ವೆಹಿಕಲ್ ಕೂಡ ನಮ್ಮಲ್ಲಿ LFP ಬ್ಯಾಟ್ರಿ ಇದೆ. ವೆಹಿಕಲ್ ಕಾಸ್ಟ್ ಸ್ಟಾರ್ಟ್ ಆಗೋದು ನೋಡಿ ನಮಗೆ 59,900 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು ನಿಮಗೆ 1,09,900 ಇದೆ ವೆಹಿಕಲ್ಲು. ಎಲ್ಲ LFP ಬ್ಯಾಟ್ರಿ ಇದೆ, ಒಳ್ಳೆ ಲೈಫ್ ಸೈಕಲ್ ಇರೋಂಥ ಬ್ಯಾಟ್ರಿಗಳು ನಾನು ತೋರಿಸ್ತೀನಿ ಸರ್. ಖಂಡಿತ ಸರ್. ವೀಕ್ಷಕರೇ, ಬನ್ನಿ ಆಗಿದ್ರೆ ಕಂಪ್ಲೀಟ್ ಆಗಿ ಯಾವೆಲ್ಲ ವೆಹಿಕಲ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ತುಂಬ ಜನ ಬಜೆಟಲ್ಲಿ ವೆಹಿಕಲ್ ನೋಡ್ತಾ ಇರ್ತಾರೆ, ಅದು ಕೂಡ ಒಂದು ಒಳ್ಳೆ ಬ್ರ್ಯಾಂಡೆಡ್ ವೆಹಿಕಲ್ ನೋಡ್ತಾ ಇರ್ತಾರೆ. ಅಂಥವ್ರಿಗೆ ಒಂದು ವೆಹಿಕಲ್ ತೋರಿಸ್ಕೊಡಿ ಸರ್. ಸರ್ ಖಂಡಿತ. ಇದು ನೋಡಿ ಆಂಪಿಯರ್ ರಿಯೋ ವೆಹಿಕಲ್ ಅಂತ. ನಾನ್ ರಿಜಿಸ್ಟರ್ಡ್ ವೆಹಿಕಲ್ ಅಂದರೆ ಇದೊಂದೇ ಬ್ರ್ಯಾಂಡೆಡ್ ವೆಹಿಕಲ್ ಸರ್, ಆಂಪಿಯರ್ ರಿಯೋ ಅಂತ ಇರೋ ವೆಹಿಕಲ್. ನೀವು ಇದು ಜಸ್ಟ್ ಪ್ರೈಸ್ ಕೂಡ ನಿಮಗೆ ತುಂಬ ಕಡಿಮೆ ಬೆಲೆ ಇದೆ, 59,900 ರೂಪಾಯಿ ಅಷ್ಟೇ ಸರ್ ವೆಹಿಕಲ್ ಇದು. ಇದರಲ್ಲಿ ನಿಮ್ಗೆ ನಾನು ತೋರಿಸ್ತೀನಿ ಬನ್ನಿ. ಇದರಲ್ಲಿ ರಿವರ್ಸ್ ಆಪ್ಷನ್ ಇದೆ ನಿಮಗೆ, ಮತ್ತೆ ನಿಮಗೆ ಬೂಟ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ. ಒಳ್ಳೆ ಬೂಟ್ ಸ್ಪೇಸ್ ಇದೆ. ಬ್ಯಾಟ್ರಿ ಹೆಂಗೆ ಸರ್ ಇದು? ಡಿಟ್ಯಾಚಬಲ್? ಡಿಟ್ಯಾಚಬಲ್ ಬ್ಯಾಟ್ರಿ ಸರ್, ಲಿಥಿಯಂ ಅಯಾನ್ ಬ್ಯಾಟ್ರಿ ಇದೆ. ಮತ್ತೆ ನಿಮಗೆ ರೇಂಜ್ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ. ಇದು ನೀವು ಒಂದ್ಸಲಿ ಚಾರ್ಜ್ ಮಾಡಿದ್ರೆ 70 ಕಿಲೋಮೀಟರ್ ಹೋಗ್ಬೋದು ಸರ್ ಇದರಲ್ಲಿ. 70 ಕಿಲೋಮೀಟರ್ ಮೈಲೇಜ್ ಕೂಡ ಬರುತ್ತೆ. ಮತ್ತೆ ಸರ್ ಇದರಲ್ಲಿ ರಿವರ್ಸ್ ಆಪ್ಷನ್ ಕೂಡ ಇದೆ, ನೀವು ಮೊಬೈಲ್ ಕೂಡ ಚಾರ್ಜಿಂಗ್ ಕೂಡ ಹಾಕ್ಬೋದು. ರಿವರ್ಸ್ ಆಪ್ಷನ್ ಕೂಡ ಇದೆ ಆ್ಯಂಡ್ ಮೊಬೈಲ್ ಚಾರ್ಜಿಂಗ್ ಕೂಡ ಹಾಕೋಬೋದು. ಒಳ್ಳೆ ಲೆಗ್ ರೂಮ್ ಕೂಡ ಬರುವಂಥದ್ದು. ಒಟ್ಟಿನಲ್ಲಿ ಬಜೆಟಲ್ಲಿ ಒಂದು ಒಳ್ಳೆ ಬ್ರ್ಯಾಂಡೆಡ್ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಇದಕ್ಕಿಂತ ಬೆಸ್ಟ್ ವೆಹಿಕಲ್ ಇಲ್ಲ. ಬ್ರ್ಯಾಂಡೆಡ್ ವೆಹಿಕಲ್ಲು ಅದು ಕೂಡ ಅಫೋರ್ಡಬಲ್ ಆಗಿ ಸಿಗ್ತಾ ಇದೆ. ಬರೀ 59,900 ರೂಪಾಯಿ ಅಷ್ಟೇ ಇದು. ಆ್ಯಂಡ್ ಶೋರೂಮ್ಗೆ ವಿಸಿಟ್ ಮಾಡಿ, ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಸಿಂಪಲ್ ಆಗಿ. ಇನ್ನೂ ಡೀಟೇಲ್ ಆಗಿ ಬೇಕು ಅಂದರೆ ಶೋರೂಮ್ಗೆ ವಿಸಿಟ್ ಮಾಡಿ. ಎಸ್ ಸರ್. ಸರ್ ಖಂಡಿತ ಈ ವೆಹಿಕಲ್ ನಾನು ಲೋನ್ ಮಾಡ್ಕೊಡ್ತೀನಿ. ನಿಮಗೆ ಲೀಸ್ ಡೌನ್ ಪೇಮೆಂಟಲ್ಲಿ ನಾನು ಮಾಡ್ಕೊಡ್ತೀನಿ ಸರ್. ಈ ವೆಹಿಕಲ್ಗೆ ಲೋನ್ ಕೂಡ ಆಪ್ಷನ್ ಇದೆ, ಮಾಡ್ಕೊಡ್ತೀನಿ. ಓಕೆ ಸರ್. ಹಾಗಾದರೆ ನೆಕ್ಸ್ಟ್ ನೋಡ್ತಿರ್ಬೋದು ಆಂಪೇರ್ ಅವರ ಒನ್ ಆಫ್ ದಿ ಓಲ್ಡೆಸ್ಟ್ ಸ್ಕೂಟರ್ ಅಂತ ಹೇಳ್ಬೋದು ಇದನ್ನು, ಆಂಪೇರ್ ಮ್ಯಾಗ್ನಸ್ ಅಂತ ಹೇಳ್ಬಿಟ್ಟು ಅದು ಕೂಡ ಅವೈಲೇಬಲ್ ಇದೆ. ಎಸ್ ಸರ್. ಸರ್ ಇದು ಮ್ಯಾಗ್ನಸ್ ಡಿಯೋ ಅಂತ ಅಪ್ಗ್ರೇಡೆಡ್ ವರ್ಷನ್ ವೆಹಿಕಲ್ ಇದು. ಓಕೆ. ನೀವು ಹಳೇದು ನೋಡಿದ್ರೆ ಅದು ಮ್ಯಾಗ್ನಸ್ EX ಅಂತ, ಬಟ್ ಈಗ ಅದು ಮ್ಯಾಗ್ನಸ್ ನಿಯೋ ವೆಹಿಕಲ್ ಅಂತ ಇದು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ LFP ಬ್ಯಾಟ್ರಿ ಸಿಗುತ್ತೆ ಸರ್ ಇದರಲ್ಲಿ.
ಸೇಮ್ ಅದೇ ತರ LFP ಬ್ಯಾಟ್ರಿ ಇದರಲ್ಲೂ ಕೂಡ ಮತ್ತೆ ನಿಮ್ಗೆ ಇದರಲ್ಲಿ ಸ್ಪೋರ್ಟಿವ್ ಲುಕ್ ಇದೆ, ತುಂಬಾ ಇದರಲ್ಲಿ ನೋಡ್ಬೋದು ನೀವು, ಒಳ್ಳೆ ಕಲರ್ಸ್ ಆಪ್ಷನ್ ಇದೆ, ಸ್ಪೋರ್ಟಿವ್ ಲುಕ್ ಇದೆ. ಮತ್ತೆ ನೀವಾಗ ನೋಡಿ ಕೆಲವರು ಸ್ಪೀಡ್ ಜಾಸ್ತಿ ಇರೋದನ್ನ ನೋಡ್ತಾ ಇದ್ದಾರೆ, ಮತ್ತೆ ಮೈಲೇಜ್ ಕೂಡ ನೋಡ್ತಾ ಇರೋದಕ್ಕೆ ಇದು ಬೆಸ್ಟ್ ವೆಹಿಕಲ್ ಸರ್ ಇದು. ಸೊ ಅಪ್ ಟು 65 ತನಕ ಹೋಗುತ್ತೆ. ಮತ್ತೆ ನೀವು ಒಂದ್ಸಲ ಚಾರ್ಜ್ ಮಾಡಿದ್ರೆ ಆರಾಮಾಗಿ 80 ಕಿಲೋಮೀಟರ್ಸ್ ತನಕ ಹೋಗ್ಬೋದು ಸರ್. 80 ಕಿಲೋಮೀಟರ್ವರೆಗೂ ರೇಂಜ್ ಕೂಡ ಬರುವಂಥದ್ದು. ಆ್ಯಂಡ್ ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು ಆಲ್ಮೋಸ್ಟ್ 65 ತನಕ ಇರುವಂಥದ್ದು. ಆ್ಯಂಡ್ ಲುಕ್ಸ್ ನೋಡಿ ಎಷ್ಟು ಸಕ್ಕದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆಲ್ದೋ ಇದು ವಿತಿನ್ 1 lakh ಬರುವಂತಹ ಒಂದು ಗಾಡಿ ಆಗಿದ್ದರೂ ಕೂಡ ಮಾರ್ಕೆಟಲ್ಲಿ ಸಿಗುವಂತಹ ಒಂದು ಎಕ್ಸ್ಪೆನ್ಸಿವ್ ಗಾಡಿ ಅಥವಾ ಪ್ರೀಮಿಯಂ ಗಾಡಿಗಳಿಗಿಂತ ಏನು ಕಡಿಮೆ ಇಲ್ಲ. ಸೊ ಒನ್ ಆಫ್ ದಿಸ್ ಪ್ರೀಮಿಯಂ ಗಾಡಿ ಥರ ಇದು ಕಾಣ್ತಿರುವಂಥದ್ದು. ಗ್ರಾಫಿಕ್ಸ್ ಆಗಿರ್ಬೋದು, ಬಾಡಿ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ನೋಡಿ ಎಷ್ಟು ಸಕ್ಕದಾಗಿದೆ ಅಂತ ಹೇಳ್ಬಿಟ್ಟು. ಸರ್ ಹೆಡ್ ಲ್ಯಾಂಪಲ್ಲಿ ಯಾವ ಥರ ಬರುತ್ತೆ ಇದು? ಸರ್ ಇದರಲ್ಲಿ ನಿಮಗೆ DRL ಹೆಡ್ಲೈಟ್ಸ್ ಬರುತ್ತೆ, ನಿಮ್ಗೆ ತೋರಿಸ್ತೀನಿ ನೋಡಿ. LED DRLs ಬರುತ್ತೆ, LED ಹೆಡ್ ಲ್ಯಾಂಪ್ಸ್ ಕೂಡ ಬರುವಂಥದ್ದು. LED ಹೆಡ್ ಲ್ಯಾಂಪ್ಸ್ನ ಆನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಬ್ರೈಟ್ ಆಗಿದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಬ್ರೈಟ್ನೆಸ್ ಇದೆ. ಸರ್ ಮತ್ತೇನು ಬರುತ್ತೆ ಇದರಲ್ಲಿ? ಮತ್ತೆ ಸರ್ ಇದರಲ್ಲಿ 3 ಮೋಡ್ಸ್ ಇದೆ ಇದರಲ್ಲಿ ನಿಮಗೆ. ಲೋ ಮೋಡ್, ಹೈ ಮೋಡ್ ಇದೆ, ಮತ್ತೆ ರಿವರ್ಸ್ ಮೋಡ್ ಆಪ್ಷನ್ ಇದೆ ಇದರಲ್ಲಿ ನಿಮಗೆ. ಮತ್ತೆ ಅದು ನಿಮಗೆ 12 ಇಂಚಸ್ ವೀಲ್ ಬರುತ್ತೆ ನೋಡಿ, ನೀವು ಇಲ್ಲಿ ನೋಡ್ಬೋದು. ಸರ್ ಇದರಲ್ಲಿ ನಿಮಗೆ LFP ಬ್ಯಾಟ್ರಿ ಸಿಗುತ್ತೆ, ಲಿಥಿಯಂ ಫೆರೈಟ್ ಫಾಸ್ಫೇಟ್ ಅಂತ ಬ್ಯಾಟ್ರಿ. ಇದು ನಿಮಗೆ 5 ವರ್ಷ 75,000 ಕಿಲೋಮೀಟರ್ ತನಕ ವಾರಂಟಿ ಇದೆ ಸರ್ ಈ ಬ್ಯಾಟ್ರಿ ನಿಮಗೆ. 5 ವರ್ಷ ಅಥವಾ 75,000 ಕಿಲೋಮೀಟರ್ವರೆಗೂ ವ್ಯಾರಂಟಿ ಬರುವಂಥದ್ದು. ಜೊತೆಗೆ ಈ ಗಾಡಿ ಏನಪ್ಪ ಅಂತ ಹೇಳಿದ್ರೆ ರೆಕಾರ್ಡ್ ಕೂಡ ಮಾಡಿದೆ. ಅಂದರೆ ಸಿಟಿ ಸ್ಪೀಡ್ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಇದೊಂದೇ ಗಾಡಿ ರೆಕಾರ್ಡ್ ಮಾಡಿರೋದು. ಬೆಂಗಳೂರಿಂದ ಡೆಲ್ಲಿವರೆಗೂ ಆಲ್ಮೋಸ್ಟ್ 2000+ ಕಿಲೋಮೀಟ್ರ್ ಓಡಿರುವಂಥ ಏಕೈಕ ಗಾಡಿ ಆಂಪೈರ್ ಮ್ಯಾಗ್ನಸ್ಸು. ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪ್ರೈಸಿಂಗ್ ವೈಸು ಎಷ್ಟು ಸರ್ ಇದು? ಸರ್ ಕೇವಲ 79,900 ರೂಪಾಯಿ ಸರ್. ಬರೀ 79,900 ರೂಪಾಯಿಗೆ ಇಷ್ಟು ಒಳ್ಳೆ ರೇಂಜ್ ಇರುವಂತಹ ಗಾಡಿ, ಇಷ್ಟು ಒಳ್ಳೆ ಲುಕ್ ಇರುವಂತಹ ಗಾಡಿ. ಅದು ಎಕ್ಸ್-ಶೋರೂಮ್ ಪ್ರೈಸ್ ಹೇಳ್ತಾ ಇರೋದು. ಆನ್ ರೋಡ್ ನಿಮಗೆ ಡೈರೆಕ್ಟಾಗಿ ಬಂದರೆ ವಿಸಿಟ್ ಮಾಡಿದ್ರೆ ತಿಳಿಸ್ಕೊಡ್ತಾರೆ. ಆನ್ ರೋಡ್ ಏನು ತುಂಬ ಡಿಫ್ರೆನ್ಸ್ ಇರಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಒಟ್ಟಿನಲ್ಲಿ ಯಾರಾದರೂ ಬಜೆಟಲ್ಲಿ ಒಳ್ಳೆ ಗಾಡಿ ನೋಡ್ತಾ ಇದ್ದು, ಹೈ ಸ್ಪೀಡ್ ಗಾಡಿನೇ ಅಂದರೆ 65 ಕಿಲೋಮೀಟರ್ ತನಕ ಟಾಪ್ ಸ್ಪೀಡ್ ಹೋಗುವಂಥ ಗಾಡಿ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಗಾಡಿನ ಚೆಕ್ ಮಾಡ್ಬೋದು. ಆ್ಯಂಡ್ ವ್ಯಾರಂಟಿ ಅಂತ ಬಂದಾಗ ಬೆಸ್ಟ್ ವ್ಯಾರಂಟಿ ಇದೆ. 5 years ಆರ್ 75,000 ಕಿಲೋಮೀಟರ್ ತನಕ ವ್ಯಾರಂಟಿ ಬರುವಂಥದ್ದು. ಬೇರೆ ಗಾಡಿಗಳಲ್ಲಿ ಈ ಥರ ವ್ಯಾರಂಟಿ ಬೇಕು ಅಂತ ಹೇಳಿದ್ರೆ ನೀವು ಪ್ರೀಮಿಯಂ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. 3 ವರ್ಷ ವ್ಯಾರಂಟಿ ಕೊಡ್ತಾರೆ, ಎಕ್ಸ್ಟೆಂಡೆಡ್ ವ್ಯಾರಂಟಿಗೆ ದುಡ್ಡು ಕೊಡಬೇಕಾಗುತ್ತೆ. ಬಟ್ ಇದರಲ್ಲಿ 5 ವರ್ಷ ಡೈರೆಕ್ಟಾಗಿ ವ್ಯಾರಂಟಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಯಾವ್ದು ವೆಹಿಕಲ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಬನ್ನಿ. ನೆಕ್ಸ್ಟ್ ನೋಡ್ತಿರ್ಬೋದು ಒನ್ ಆಫ್ ದಿ ಸ್ಮಾರ್ಟೆಸ್ಟ್, ಒನ್ ಆಫ್ ದಿ ಬ್ಯೂಟಿಫುಲ್ ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಾ ಇದ್ದೀರಾ. ಸೊ ಇದು ಬಂದ್ಬಿಟ್ಟು ನಾಟ್ಯಶಿಲಾ ಅಪ್ಸರಾ ಇಂದ ಇನ್ಸ್ಪೈರ್ ಆಗಿರುವಂತಹ ಫ್ರಂಟ್ ಡಿಸೈನು. ಆ್ಯಂಡ್ ಈ ಗಾಡಿ ಬಂದ್ಬಿಟ್ಟು ಆರ್ಟಿಕ್ ಟರ್ನ್ ಅಂತಹ ಒಂದು ಬರ್ಡ್ ಬರುತ್ತೆ. ಸೊ ಇದು ಭೂಮಿನ 2 ಸಲ, ಒಂದು ವರ್ಷಕ್ಕೆ 2 ಸಲ ವಲಸೆ ಮಾಡುತ್ತೆ. ಆ ಒಂದು ಬರ್ಡ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಎಷ್ಟೊಂದು ಎಲಿಮೆಂಟ್ಸ್ನ ಮಾಡಿರುವಂಥ ಒಂದು ಗಾಡಿ. ಅದಕ್ಕೋಸ್ಕರನೇ ಅಷ್ಟು ಚೆನ್ನಾಗಿ ಕಾಣುವಂಥದ್ದು. ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಸರ್, ತಿಳಿಸ್ಕೊಡಿ ಸರ್. ಇದು ನೋಡಿ ಆಂಪಿಯರಲ್ಲಿ ಇದು ಟಾಪ್ ಆ್ಯಂಡ್ ವೆಹಿಕಲ್ ಅಂದರೆ ನೆಕ್ಸಸ್ ಸರ್, ನೆಕ್ಸಸ್ ST ಅಂತ ವೆಹಿಕಲ್ಲು. ಇದರಲ್ಲಿ ನಿಮಗೆ 7 inch TFT ಟಚ್ ಸ್ಕ್ರೀನ್ ಬರುತ್ತೆ, ನೋಡ್ಬೋದು ನೀವು ಇದರಲ್ಲಿ. ಇದರಲ್ಲಿ ಬ್ಯೂಟಿಫುಲ್ ಆಗಿದೆ ಟಚ್ ಸ್ಕ್ರೀನು. ಇದರಲ್ಲಿ ನೀವು ಬ್ಲೂಟೂತ್ ನ್ಯಾವಿಗೇಷನ್, ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ನ್ಯಾವಿಗೇಷನ್ ಕೂಡ ನಿಮಗೆ ತೋರಿಸುತ್ತೆ ಇದರಲ್ಲಿ. ಮತ್ತೆ ನೀವು ಟಚ್ ಸ್ಕ್ರೀನಲ್ಲಿ ಯೂಸ್ ಮಾಡ್ಬೋದು. ಮತ್ತೆ ಇದರಲ್ಲಿ ನಿಮಗೆ ಮ್ಯಾನ್ಯಲ್ ಕೂಡ ಯೂಸ್ ಮಾಡ್ಬೋದು. 2 ಆಪ್ಷನ್ ಕೂಡ ಇದೆ ನಿಮಗೆ. ಮತ್ತೆ ಇದರಲ್ಲಿ ನಿಮಗೆ 5 ಮೋಡ್ಸ್ ಬರುತ್ತೆ ಸರ್. ಇದರಲ್ಲಿ 5 ಮೋಡ್ ಬರುತ್ತೆ. ಎಕೋ ಸಿಟಿ ಸ್ಪೋರ್ಟ್ಸ್ ಅಂತ ಬರುತ್ತೆ, ಇನ್ನೊಂದು ರಿವರ್ಸ್ ಅಂತ ಬರುತ್ತೆ, ಇನ್ನೊಂದು ಅಡ್ವಾನ್ಸ್ ಫೀಚರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ, ಲಿಂಪ್ ಮೋಡ್ ಅಂತ. ಆ ಲಿಂಪ್ ಮೋಡ್ ಅಂದ್ರೆ ಏನಂದ್ರೆ ಅರೌಂಡ್ ಈಗ ನೀವು ನೋಡಿ 100% ಚಾರ್ಜ್ ಮಾಡಿರ್ತೀರಾ, ಅರೌಂಡ್ 85% ಖಾಲಿಯಾಗಿ ಹೋಗಿರುತ್ತೆ ಚಾರ್ಜಿಂಗು, ಅರೌಂಡ್ 15% ಇರುತ್ತೆ. ಆವಾಗ ನಿಮಗೆ ಇಮಿಡಿಯೇಟಾಗಿ ಲಿಂಕ್ ಮೋಡ್ ಅಂತ ಆಕ್ಟಿವೇಟ್ ಆಗುತ್ತೆ. ಏನಕ್ಕೆ ಅಂದರೆ ಆ 15 ಕಿಲೋಮೀಟರ್ ರೇಡಿಯಸಲ್ಲಿ ಹೋಗಿ ಚಾರ್ಜ್ ಹಾಕ್ಬೋದು. ಆವಾಗ ಜಸ್ಟ್ ನಿಮಗೆ 25 to 30 ಸ್ಪೀಡಲ್ಲಿ ಮೂವ್ ಆಗುತ್ತೆ ವೆಹಿಕಲ್ಲು. ಆ 15 ಕಿಲೋಮೀಟರ್ಸ್ ರೇಂಜಲ್ಲಿ ನೀವು ಹೋಗಿ ಚಾರ್ಜ್ ಮಾಡ್ಕೊಳ್ಳಿ ಅಂತ ಫಸ್ಟ್ ಇಂಡಿಕೇಟ್ ಮಾಡುತ್ತೆ ಸರ್, ಲಿಂಪ್ ಮೋಡ್ ಅಂತ. ಈ ಒಂದು ಫೀಚರ್ ಯಾವ ವೆಹಿಕಲಲ್ಲೂ ಇಲ್ಲ ಅದರಲ್ಲಿ. ಎಸ್. ಆ್ಯಂಡ್ ವೀಕ್ಷಕರು ಏನಾಗ್ಬಿಡುತ್ತೆ, ನಿಮಗೆ 15 ಕಿಲೋಮೀಟ್ರ್ ರೇಂಜ್ ಇದ್ದಾಗ ಜಾಸ್ತಿ ನೀವು ಥ್ರಾಟಲ್ ಕೊಟ್ಬಿಟ್ರೆ ಬೇಗ ಖಾಲಿ ಆಗಿಬಿಡೋದು, ಅದಾಗ್ಬಿಡುತ್ತೆ. ಸೊ ಅವಾಗ ನಿಮಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಲಿಂಪ್ ಮೋಡ್ಗೆ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಸ್ವಲ್ಪ ಲೋ ಸ್ಪೀಡಲ್ಲಿ ಹೋಗ್ತೀರಾ, ಬಟ್ ನೀವು ಮನೆ ಹತ್ರಕ್ಕೆ ಡೈರೆಕ್ಟ್ ಹೋಗಿ ಸೇರ್ಕೊಬೋದು. ಆ್ಯಂಡ್ ನೋಡ್ತಿರ್ಬೋದು ಡಿಸ್ಪ್ಲೇಲೇ ಈ ಒಂದು ರಿಮೈನಿಂಗ್ ಬ್ಯಾಟ್ರಿ ಲೆವೆಲ್ಗೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂತ ತೋರಿಸ್ಬಿಡುತ್ತೆ ರೇಂಜು. ಮತ್ತು ಒಳ್ಳೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದರಲ್ಲಿ ಬರುವಂಥದ್ದು. ಬ್ಯೂಟಿಫುಲ್ ಗಾಡಿ, 4 ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿರುವಂಥ ಒಂದು ಗಾಡಿ ಸರ್. ಇದರಲ್ಲಿ ಇವಾಗ ರೇಂಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಕಸ್ಟಮರ್ ಫೀಡ್ಬ್ಯಾಕ್ ನಿಮಗೆ 105 ಕಿಲೋಮೀಟರ್ಸ್ ಬರ್ತದೆ ಸರ್. 105 ಕಿಲೋಮೀಟರ್ ರೇಂಜ್ ಬರ್ತಿರುವಂಥದ್ದು, ಅದು ಕೂಡ ಕಸ್ಟಮರ್ ಫೀಡ್ಬ್ಯಾಕು. ಸೊ ಇದು ಆನ್ ಪೇಪರ್ ಇನ್ನೂ ಕೂಡ ಜಾಸ್ತಿ ಇದೆ, IDC ಟೆಸ್ಟೆಡ್ಡು, ಬಟ್ ಫೀಡ್ಬ್ಯಾಕೇ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಇನ್ನೇನು ಹೇಳಿ ನಿಮಗೆ. ಆ್ಯಂಡ್ ಕೆಳಗಡೆ ನೋಡ್ತಿರ್ಬೋದು ಸರ್, ಇದೇನು ಸರ್ ಇದು ವೆಂಟ್ಸು? ಸರ್ ಇದು ವೆಂಟಿಲೇಟರ್, ನಿಮಗೆ ಏರ್ ಪಾಸ್ ಆಗೋದಕ್ಕೆ. ನಿಮ್ಗೆ ಇಲ್ಲಿಂದ ಪಾಸ್ ಆಗಿದ್ದು ನೋಡಿ, ಅಲ್ಲಿ ಎಕ್ಸಿಟ್ ಬರುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಗಾಡಿ ನಿಮಗೆ ಇದು ಹೀಟ್ ಆಗಿ ಬಿಡೋದಿಲ್ಲ ಗಾಡಿ ಇದರಲ್ಲಿ. ಓಕೆ. ಇದರಿಂದ ಮೇನ್ ಅಡ್ವಾಂಟೇಜ್ ಏನಂದ್ರೆ ಗಾಡಿ ಏರ್ ಪಾಸ್ ಮಾಡುತ್ತೆ, ಮತ್ತೆ ಫಾಸ್ಟ್ ಮೂವಿಂಗ್ ಇರುತ್ತೆ ವೆಹಿಕಲ್. ಇದು ಸ್ಪೀಡ್ ಅಪ್ ಟು ನಿಮಗೆ 93 ತನಕ 95 ತನಕ ಹೋಗುತ್ತೆ ಸರ್ ಇದರಲ್ಲಿ.
ಸೊ ಇವಾಗ ಏರೋಡೈನಮಿಕ್ಸ್ ಕೂಡ ಹೆಲ್ಪ್ ಆಗುವಂಥದ್ದು. ಜೊತೆಗೆ ಏನು ಒಳಗಡೆ ಕಾಂಪೋನೆಂಟ್ಸ್ ಇರುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ದು ಕಾಂಪೋನೆಂಟ್ಸು, ಅದು ಯಾವುದನ್ನು ಕೂಡ ಹೀಟ್ ಆಗೋದಕ್ಕೆ ಬಿಡಲ್ಲ ಇದು. ಸರ್ ಇದರಲ್ಲೂ ಕೂಡ LFP ಬ್ಯಾಟ್ರಿನಾ? ಇದರಲ್ಲೂ LFP ಬ್ಯಾಟ್ರಿ ಇದೆ ಸರ್ ಇದರಲ್ಲೂ. ಓಕೆ. ಮತ್ತು ನಿಮಗೆ ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಇದೆ. ಇದು ನಿಮಗೆ ಜಸ್ಟ್ 3.5 ಅವರ್ಲಿ ಫುಲ್ ಚಾರ್ಜ್ ಆಗುತ್ತೆ ಸರ್. 3.3 ಅವರ್ಸಲ್ಲಿ ಫುಲ್ ಚಾರ್ಜ್ ಆಗಿಬಿಡುತ್ತೆ. ಮತ್ತು ಬೂಟ್ ಸ್ಪೇಸ್ ಕೂಡ ನೀವು ನೋಡ್ಬೋದು, ಒಳ್ಳೆ ಬೂಟ್ ಸ್ಪೇಸ್ ಇದೆ ಇದರಲ್ಲಿ. ನೋಡ್ತಿರ್ಬೋದು ಒಳ್ಳೆ ಬೂಟ್ ಸ್ಪೇಸ್ ಇದರಲ್ಲಿ ಬರುವಂಥದ್ದು. ಇವನ್ ಮುಂಚೆ ಏನು ನೋಡಿದ್ರಿ ಆ ಗಾಡೀಲೂ ಕೂಡ ಒಳ್ಳೆ ಬೂಟ್ ಸ್ಪೇಸು. ಸೊ ಅರೌಂಡ್ 22 ಲೀಟರ್ಸು, ಇದರಲ್ಲೂ ಕೂಡ ಒಳ್ಳೆ ಬೂಟ್ ಸ್ಪೇಸ್ ಬರುವಂಥದ್ದು ನೋಡ್ತಿರ್ಬೋದು. ಸೊ ಆರ್ಟಿಕ್ ಟರ್ನ್ ಅಂತ ಹೇಳಿದ್ನಲ್ಲ ಬರ್ಡು, ಅದರದ್ದು ಇನ್ಸ್ಪಿರೇಷನ್ ಒಂದು ಬ್ಯಾಡ್ಜಿಂಗ್ ಕೂಡ ಕೊಟ್ಟಿರುವಂಥದ್ದು. ಆ್ಯಂಡ್ ಸೀಟು ಕೂಡ ಅಷ್ಟೇ ಕಂಫರ್ಟಬಲ್ ಬರುತ್ತೆ. ಇದು ಸ್ವಿಂಗ್ ಆರ್ಮ್ ನಿಮಗೆ ಬಾರ್ ಇರುವಂಥದ್ದು, ಕೆಳಗಡೆ ಟ್ವಿನ್ ಸಸ್ಪೆನ್ಷನ್ ಜೊತೆಗೆ ಬರುತ್ತೆ. ಸೊ ಒಳ್ಳೆ ಕಂಫರ್ಟ್ ಇದೆ ಸರ್. ಇದು ಬೆಲ್ಟ್ ಡ್ರಿವನ್ ಅಂತಲ್ಲ ಸರ್ ಇದು? ಬೆಲ್ಟ್ ಡ್ರೈವ್. ಓಕೆ. ಸೊ ಈ ಅಪ್ ಮೋಟರ್ ಬರಲ್ಲ, ಇದು ಬೆಲ್ಟ್ ಡ್ರಿವನ್ ಬರೋದ್ರಿಂದ ಸ್ವಲ್ಪ ನಾಯ್ಸ್ಲೆಸ್ ಇರುತ್ತೆ, ಕಂಫರ್ಟು ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಹೋಗಬೇಕಾದ್ರೆ ಹಿಂದೆ ಕೂತಿರೋರಿಗೆ ಪಿಲಿಯನ್ನಿಗೆ ಸೊ ವಾಬಲ್ ಫೀಲ್ ಎಲ್ಲ ಆಗೋದೇ ಇಲ್ಲ ಸ್ವಲ್ಪನೂ ಕೂಡ, ಅಷ್ಟು ಕಂಫರ್ಟಬಲ್ ಇರುವಂಥದ್ದು. ಸೇಫ್ಟಿ ಅಂತ ಬಂದಾಗ ಈ ಒಂದು ಸೈಡ್ ಸ್ಟ್ಯಾಂಡ್ ಹಾಕ್ಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಗಾಡಿ ಮೂವ್ ಆಗಲ್ಲ. ಅಂದರೆ ಗಾಡಿ ನೀವು ಸ್ಟಾರ್ಟ್ ಮಾಡ್ಕೊಂಡಾದ್ಮೇಲೆ ಸೈಡ್ ಸ್ಟ್ಯಾಂಡ್ ತೆಗೆದ್ರೇ ಮೂವ್ ಆಗೋದು. ಯಾಕೆಂದರೆ ಸೇಫ್ಟಿ ಪರ್ಪಸ್ಗೋಸ್ಕರ. ಎಲ್ಲಾದರೂ ಸೈಡ್ ಸ್ಟ್ಯಾಂಡ್ ತೆಗಿದಂಗೆ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಎಲ್ಲರೂ ಕೆಳಗಡೆ ಟಚ್ ಆಗಿ ಬೀಳುವಂಥ ಚಾನ್ಸಸ್ ಇರುತ್ತೆ. ಸೊ ಅದಾಗಬಾರ್ದು ಅಂತ ಹೇಳ್ಬಿಟ್ಟು ಸೈಡ್ ಸ್ಟ್ಯಾಂಡ್ ತೆಗಿಯೋವರೆಗೂ ಗಾಡಿ ಮೂವ್ ಆಗಲ್ಲ. ಇದರಲ್ಲೂ ಕೂಡ LED ಹೆಡ್ಲ್ಯಾಂಪ್ಸ್ ಬರುತ್ತೆ. ಆನ್ ಮಾಡಿ ಸರ್. LED ಹೆಡ್ಲ್ಯಾಂಪ್ಸು ವಿತ್ ಟರ್ನ್ ಇಂಡಿಕೇಟರ್ಸ್ ಬರುತ್ತೆ. ಆಂಪೈರ್ ಅಂತ ಬ್ಯಾಡ್ಜಿಂಗ್ ನೋಡ್ಬೋದು. ಒಳ್ಳೆ ಥ್ರೋ ಇದೆ ಹೆಡ್ಲ್ಯಾಂಪ್ದು. ಆಲ್ರೆಡಿ ಹೇಳ್ದಂಗೆ ಇಲ್ಲಿ ನೋಡ್ತಿರ್ಬೋದು ಆರ್ಕಿಟೆಕ್ಚರ್ ಯಾವ ಥರ ಇದೆ ಅಂತ ಹೇಳಿದ್ರೆ ಏರ್ ಇಂಟೇಕ್ ತೊಗೊಳ್ಳೋ ಥರ ಆರ್ಕಿಟೆಕ್ಚರ್ ಇದರಲ್ಲಿ ಇರುವಂಥದ್ದು. ಒಳ್ಳೆ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಡಿಸ್ಕ್ ಬ್ರೇಕ್ ಬರುತ್ತೆ ಫ್ರಂಟಲ್ಲಿ. ಸೊ ಇದರಲ್ಲೂ ಕೂಡ ಚಾರ್ಜಿಂಗ್ ಹಾಕೋಬೋದು. ಆ್ಯಂಡ್ ನಿಜವಾಗ್ಲೂ ಇನ್ಫೋಟೈನ್ಮೆಂಟ್ ಸಿಸ್ಟಮು ಸಕ್ಕತ್ತಾಗಿದೆ. ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. ಆ್ಯಂಡ್ ಈ ಒಂದು ಏನು ನೋಡ್ತಾ ಇದ್ದೀರಾ ಇದು ಲೈಟ್ ವೇಟ್ ಅಲ್ಯೂಮಿನಿಯಂ ಕೊಟ್ಟಿರೋದು. ರೇರ್ ಲುಕ್ಕು ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇದ್ರದ್ದು ರೇಂಜು ಆಲ್ರೆಡಿ ಹೇಳಿದ್ರಿ 105 ಕಿಲೋಮೀಟರ್, ಟ್ರೈಡ್ ಆ್ಯಂಡ್ ಟೆಸ್ಟೆಡ್, ಕಸ್ಟಮರ್ ಫೀಡ್ಬ್ಯಾಕ್ ಅಂತ ಹೇಳಿ. ಹೌದು ಸರ್, ಹೌದು. ಓಕೆನಾ? ಸೊ ಇದ್ರ ಪ್ರೈಸಿಂಗ್ ಎಷ್ಟು ಸರ್ ಇದು? ಸರ್ ಇದು ಈ ಮಂತ್ ಒಳ್ಳೆ ಆಫರ್ ಇದೆ. ಕೇವಲ 1,09,900 ರೂಪಾಯಿಗೆ ವೆಹಿಕಲ್ ಕೊಡ್ತಾಯಿದ್ದೀವಿ ಸರ್. ಬರೀ 1,09,900 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ಗೆ ಈ ಗಾಡಿಗಳು ಸ್ಟಾರ್ಟ್ ಆಗ್ತಾ ಇರೋದು ನೋಡ್ತಿರ್ಬೋದು. ಆಂಪೈರ್ ನೆಕ್ಸಸ್ಸು, ಅದು ಕೂಡ ಎಲ್ಲ ಫೀಚರ್ಸ್ ಇರುವಂತಹ ಗಾಡಿ. ಇದರ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 1,24,900 ರೂಪಾಯಿ. ಬಟ್ ಆ್ಯಸ್ ಆಫ್ ನೌ 15,000 ಡಿಸ್ಕೌಂಟ್ ಇದೆ. ಏಪ್ರಿಲ್ 31ರವರೆಗೂ ಈ ಒಂದು ಆಫರ್ ನಡೀತಾ ಇದೆ. ಸೊ ಆದಷ್ಟು ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನಂಬರು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಪ್ರತಿಯೊಂದು ಹಾಕಿರ್ತೀನಿ. ಸೊ 4 ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದೆ, ಅಷ್ಟು ಟ್ರಸ್ಟೆಡ್ ವೆಹಿಕಲ್ ಇದು. ಅದರಲ್ಲಿ ಒಂದು ರೆಕಾರ್ಡ್ ಬಂದುಬಿಟ್ಟು K2K ವರ್ಗು, ಅಂದರೆ ಕಾಶ್ಮೀರ್ ಟು ಕನ್ಯಾಕುಮಾರಿವರೆಗೂ ಈಸಿಯಾಗಿ ಮಾಡಿರುವಂತಹ ಒನ್ ಆಫ್ ದಿ ಗಾಡಿ ಇದು. ಅದಷ್ಟೇ ಅಲ್ಲ, 1.8 ಟನ್ಸ್ ಇರುವಂತಹ ಒಂದು ಪಿಕಪ್ ಟ್ರಕ್ನ ಈಸಿಯಾಗಿ ಟೋ ಮಾಡಿರುವಂತಹ ಏಕೈಕ ಗಾಡಿ. ಅದು ಕೂಡ ಹಿಂದೆಗಡೆ ಪಿಲಿಯನ್ ರೈಡರ್ನ ಕೂರಿಸ್ಕೊಂಡು. ಆ್ಯಂಡ್ ಇದೇ ಗಾಡಿ 114 ಸಿಟಿಗಳನ್ನ ಆ್ಯಂಡ್ ಟೌನ್ಸ್ಗಳನ್ನ ಕವರ್ ಮಾಡಿರುವಂತಹ ಗಾಡಿ K2K ಅಲ್ಲಿ. ಆಲ್ರೆಡಿ ಹೇಳಿದೆ ನಿಮಗೆ 10,000+ ಕಿಲೋಮೀಟರ್ಸು ಒಂದೇ ಸ್ಟ್ರೆಚ್ಚಲ್ಲಿ ಮಾಡಿರುವಂಥ ಏಕೈಕ ಗಾಡಿ ಆಂಪೈರ್ ನೆಕ್ಸಸ್ಸು. ಇಷ್ಟೆಲ್ಲ ಬುಕ್ ಆಫ್ ರೆಕಾರ್ಡ್ಸು, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸು ಈ ಗಾಡಿ ಮಾಡಿರುವಂಥದ್ದು. ಸೊ ಒಳ್ಳೆ ಟ್ರಸ್ಟೆಡ್ ಗಾಡಿ ಆ್ಯಂಡ್ ಬ್ಯೂಟಿಫುಲ್ ಲುಕ್ಕಿಂಗ್ ಗಾಡಿ. ಯಾರಾದರೂ ನೋಡ್ತಿದ್ರೆ ಖಂಡಿತವಾಗ್ಲೂ ತೊಗೋಬೋದು. ಸೊ ಬ್ಯಾಟ್ರಿ ಸೈಕಲ್ಸ್ ಬಂದುಬಿಟ್ಟು ಜಾಸ್ತಿ ಬರುತ್ತೆ ಕಂಪ್ಯಾರಿಟಿವ್ಲಿ ಬೇರೆ ಯಾವುದೇ ಗಾಡಿಗೂ ಕಂಪೇರ್ ಮಾಡೋದ್ರಿಂದ. ಯಾಕೆಂದರೆ ಇದು LFP ಬ್ಯಾಟ್ರಿ, ಲೆಸ್ ಪ್ರೋನ್ ಟು ಅಂದರೆ ಫೈರ್ ಆಕ್ಸಿಡೆಂಟ್ಸು. ಸೊ ಹಂಗಾಗಿ ಇದು ರೇಂಜು ಕೂಡ ಜಾಸ್ತಿ ಬರುತ್ತೆ. ಜೊತೆಗೆ ಬ್ಯಾಟ್ರಿ ಕೂಡ ಒನ್ ಆಫ್ ದಿ ಸೇಫೆಸ್ಟ್ ಬ್ಯಾಟ್ರಿ. ಆ್ಯಂಡ್ ನಿಮಗೆ ಸೈಕಲ್ಸ್ ಬಂದುಬಿಟ್ಟು 300 ಸೈಕಲ್ ಜಾಸ್ತಿ ಬರುವಂಥದ್ದು ಬೇರೆ ಯಾವುದೇ ಒಂದು ಗಾಡಿಗೆ ಕಂಪೇರ್ ಮಾಡಿದ್ರೆ. ಸೊ ಇನ್ಯಾಕೆ ತಡ ಮಾಡ್ತಿದ್ದೀರಾ? ಆದಷ್ಟು ಬೇಗ ನಿಮ್ಮ ಹತ್ತಿರದ ಡೀಲರ್ಶಿಪ್ಗಳಿಗೆ ವಿಸಿಟ್ ಮಾಡಿ ಗಾಡಿಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಆ್ಯಂಡ್ ಜೊತೆಗೆ ಯಾವುದೇ ಒಂದು ಆಂಪೇರ್ ಗಾಡಿಗಳು ತೊಗೊಂಡ್ರೂ ಕೂಡ ಆ್ಯಸ್ ಆಫ್ ನೋ ನಿಮಗೆ ಆಫರ್ ಅಂದರೆ ಒಂದು ಗಿಫ್ಟ್ ವೋಚರ್ ಕೂಡ ಸಿಗ್ತಿರುವಂಥದ್ದು. ಕರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿಗಳನ್ನ ತೊಗೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.